ವಿದ್ಯಾರ್ಥಿಗಳು ಬಿಡಿಸ್ರಿ ಇದನ್ನು. ಮೊದಲು 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹೆಂಗೆ ಕಂಡು ಹಿಡಿಬೇಕು ಬಿಡಿಸೋದಾದಿಂದ ವಿಡಿಯೋ ಆನ್ ಮಾಡಿ ನಾ ಬರ್ತೇವೆ. ಈಗ ಇದಕ್ಕೊಂದು ಟ್ರಿಕ್ ಅದ ಅಂತಂದ್ರೆ ನೀವು ಲಕ್ಷ್ಯ ಕೊಟ್ಟು ನೋಡ್ಬೇಕು. ಇದನ್ನೆಲ್ಲ ಲೆಕ್ಕ ಮಾಡ್ಕೋತ ಕೂಡಬಾರ್ದು, ಅದಕ್ಕೆ ಹೇಳ್ತಿರ್ತೇನೆ ನಾನು. ಮೊದಲು 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಕ್ರಮ 1ರಿಂದ ಪ್ರಾರಂಭ ಆಗಿರ್ಬೇಕು. ನೋಡ್ರಿ, 1 + 3 + 5 ಬೆಸ ಸಂಖ್ಯೆಗಳು. 5 ಆದಿಂದ 7, 7 ಆದಿಂದ 9, 9 ಆದಿಂದ 11. ಎಷ್ಟು ಅದವು? 1 2 3 4 5 6 11. 11 ಆದಿಂದ 13, 13 ಆದಿಂದ 15, 15 ಆದಿಂದ 17. 1 2 3 4 5 6 7 8 9. 17 ಆದಿಂದ 19. ಎಷ್ಟು ಎಣಿಸ್ರಿ? 1 3 5 7 9 11 13 15 17 19 ಇವುಗಳ ಮೊತ್ತ ಎಷ್ಟು ಇವು ಸಂಖ್ಯೆಗಳು ಎಣಿಸ್ರಿ? 1 2 3 4 5 6 7 8 9 10 ಅಂದ್ರೆ 10ರ ವರ್ಗ. ಬರೋಬ್ಬರಿ 10 × 10 ಬರೋಬ್ಬರಿ 100. ಇದರ ಉತ್ತರ ಇಷ್ಟಿಟ್ಟು ಬಿಡ್ರಿ. ಇದು ಟ್ರಿಕ್. ಸ್ವಾಭಾವಿಕ ಅಂದ್ರೆ ಪ್ರಾರಂಭದಿಂದ. ಇದರ ಉತ್ತರ 100 ಮಾಡಿ ನೋಡಿ. 3 1 4 9 16 25 26 29 34 41 50. ಪೂಜೆ 5 5 6 7 8 9 10. ಇಂಥ ಟ್ರಿಕ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಬೇಕಾದಷ್ಟಿರಲಿ. ಮೊದಲು 20 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು? 20 20 400. ಏನು ಸಂಶಯನೇ ಇಲ್ಲ ಅದ್ರಾಗ. ಈ ಟ್ರಿಕ್ಗಳು ನಾಳೆ ನಿಮಗೆ ಮುಂದಿನ ಕ್ಲಾಸಿಗೆ ಹೋದಾಗ ಅವ್ರು ಹೇಳ್ತಿರ್ತಾರೆ. ಇದಕ್ಕೊಂದು ಅವ್ರ ಸೂತ್ರ ಏನಿಟ್ಟಾರಂದ್ರೆ ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತ n². ಈ ಸೂತ್ರ ನೀವು ನಾಳೆ ದೊಡ್ಡ ಸಾಲಿಗೆ ಕಲಿತೀರಿ. ಈಗ ನಿಮ್ಮ ಲೆವೆಲ್ ಇದನ್ನು ನಾ ಕಲಿಸ್ಲಿಕ್ಕೆ. ಇದು ಆ್ಯಕ್ಚುಲಿ n². n ಅಂದ್ರೆ ಏನು? ಅನುಕ್ರಮ ಸಂಖ್ಯೆಗಳು. 1 2 3 4 5 6 7 8 9 10. ಕಡೆ ಅಂಕಿ 10. 10 10 100. ಉತ್ತರ ಸಂಖ್ಯೆ ಡಿ. ಹಿಂಗೆ ತಿಳ್ಕೊಬೇಕು. ಇವೆಲ್ಲ ಗಣಿತಗಳನ್ನ ನೀವು ಬೇಕಾದಂಥವು ಇರ್ಲವ. ನಾ ಇಂಥವೆಲ್ಲ ಸೀರಿಯಲ್ದಾಗ ಭಾಳ ಹಾಕಿನ ಗಣಿತಗಳನ್ನು ನಾನು ಭಾಳ ಹಾಕಿನ ನಿಮಗೆ. ಇದು ಕ್ವಶನ್ ಪೇಪರ್ ಎಷ್ಟಿರ್ತದೆ ಅಷ್ಟೇ ಕೆಲಸ. ಮೊದಲ ಸ್ವಾಭಾವಿಕ ಅಂದ್ರೆ ಕ್ರಮಬದ್ಧವಾದದ್ದು. ಯಾವ ಬೇಕಾದ ಅಂಕಿಗಳಿದ್ರೆ ಅಲ್ಲದು. ಪ್ರಾರಂಭದಿಂದ 1 3 5 7 9 11 13 15 17 19. ಎಷ್ಟಾದ್ರೂ? 1 2 3 4 5 6 7 8 9 10. 10ರ ಸ್ಕ್ವೇರ್ ನೋಡಿ. ಉತ್ತರ ಸಂಖ್ಯೆ ಡಿ. 12 ಹೇಳಿದ. ಮೊದಲು 10 ಬೆಸ ಸ್ವಾಭಾವಿಕ ಬದಲಾಗಿ 12 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಮತ್ತು 12 12 13 ಸ್ವಾಭಾವಿಕ ಬೆಸ ಸಂಖ್ಯೆಗಳು 13 13 15 ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮತ್ತು 15 15 ಅದು ಡೆಫಿನೆಟ್ಲಿನೇ. ಇಂಥ ಲೆಕ್ಕಗಳನ್ನು ಉಪಯೋಗ ಮಾಡೋದ್ರಿಂದ ನವೋದಯದಾಗ ನಿಮಗೆ ಉಳಿತಾಯ ಆಗ್ತದೆ ಟೈಮ. ಮತ್ತಿದು ನಾ ವಿಡಿಯೋ ಮಾಡ್ಬೇಕಾದ ಕಾರಣ ಏನಂದ್ರೆ ಇದು ಪರ್ಮನೆಂಟ್ ಆಗಿ ಎಲ್ಲ ವರ್ಗದವರೆಗೆ ಅಂದ್ರೆ ಅಪ್ ಟು 10th ತನಕ ಗಣಿತಗಳು ಬರ್ತಾವೆ. ಇವೆಲ್ಲ ಅಪ್ ಟು SSLC ತನಕ ಟೀಚರ್ ಪೋಸ್ಟಿಗೆ ಗಣಿತ ಬರ್ತಾವೆ. ಇನ್ನು ಹಾಕಿನ ಇವು ಅವು ಬೇರೆ ಬೇರೆ ಡಿವಿಷನ್ ಅವ. ಇದು ಬರೀ ನವೋದಯ ನಡೆದರಿ. CET ಇದನ್ನು ಬರ್ತಾವೆ ಗಣಿತ, ರೀಸನಿಂಗ್ ಬರ್ತಾವ. ಇವೆಲ್ಲ ಗಣಿತಗಳನ್ನು ನಾನು ಹೇಳುವಾಗ ಲಕ್ಷ್ಯ ಪಟ್ಟು ನೋಡ್ರಿ. ತಿಳಿತಲ್ಲ? ಚೆನ್ನಾಗಿ ನೋಡ್ಕೊರಿ. ನಮ್ಮ ವಿಡಿಯೋ ಪ್ಲೇ ಮಾಡಿ.